ಹೆಂಗಿರಬೇಕು, ಓದುವಾಗ ಫೋಕಸ್ ಅಂತ ಹೇಳ್ತೀವಿ, ಗಮನ ಅಂತ ಹೇಳ್ತೀವಿ. ಅದು ಹೇಗಿರಬೇಕು ಎಲ್ಲ ಹೇಳ್ಕೊಟ್ರಲ್ವಾ. ಏನಿಗೆ ಧ್ಯಾನ ಮಾಡಬೇಕು ಅಂದರೆ ಫೋಕಸ್ ಹೆಚ್ಚಾಗಬೇಕು, ನಮ್ಮ ಗಮನ ಹೆಚ್ಚಾಗಬೇಕು ಅನ್ನೋದಕ್ಕೋಸ್ಕರ. ಆಯಿತಾ? ಇವಾಗ ಎಲ್ಲರೂ ರೆಡಿಯಾಗಿ ಇಟ್ಕೋಬೇಕು. ನಾನು ವಿನ್ ಆಗ್ತೀನ, ನೀವು ವಿನ್ ಆಗ್ತೀರಾ ನೋಡೋಣ. ಓಕೆ, ಇಬ್ಬರಲ್ಲಿ ಯಾರು ನಾನು ರೆಡಿ 1 2 3 ಗೋ ಅಂದಿದ ತಕ್ಷಣ ಏನು ಮಾಡಬೇಕು? ಕ್ಲಾಪ್ ಮಾಡಿ ಹೊಡಿಬೇಕು. ಏನಂತ ಹೇಳಿದ ತಕ್ಷಣ ರೆಡಿ 1 2 3 ಗೋ ಅಂದಿದ ತಕ್ಷಣ ಏನು ಮಾಡಬೇಕು? ಒಂದು ಕ್ಲಾಪ್ ಹೊಡಿಬೇಕು. ಒಂದೇ ಕ್ಲಾಪ್ ಹೊಡಿತಾನೇ ಇರಬಾರ್ದು. ಒಂದೇ ಕ್ಲಾಪ್ ಹೊಡಿಬೇಕು. ನೀವ ನೋಡೋಣ. ರೆಡಿನಾ? ಎಲ್ಲರ ಗಮನ ಇದೆಯಾ? ಕೈ ರೆಡಿ ಆಗ್ತಿಲ್ಲ ಯಾಕೆ? ರೆಡಿ ಆಗಿದ್ದೀವಿ. ಈಗ ರೆಡಿ 1 2 3 ಗೋ. ಏನು ಮಾಡಿದ್ರಿ? ಯಾವಾಗ ಹೊಡೆದ್ರಿ? ನಾನೇನು ಹೇಳಿದ್ದೆ? ರೆಡಿ 1 2 3 ಗೋ ಅಂದ್ಮೇಲೆ ಹೊಡಿಬೇಕು ಅಂತ. ಕಣ್ಣೇನ್ ಮಾಡ್ತು? ಏನ್ ಮಾಡ್ತೀನಿ? ನಿಮ್ ಕಣ್ಣು ಆಯ್ತು. ಕಿವಿ ಕೇಳಿಸ್ಕೊಂಡಿತ್ತಲ್ವಾ ಮೊದಲನೇ ರೂಲ್ಸ್ನ ಅಲ್ವಾ? ಕಿವಿ ರೂಲ್ಸ್ ಕೇಳಿಸ್ಕೊಂಡಿತ್ತಲ್ವಾ? ಅದ್ರಲ್ಲಿ ಮೋಸ ಮಾಡಿದ್ ಯಾವುದು? ಕೈ. ಅದಕ್ಕೋಸ್ಕರನೇ ಏನ್ ಮಾಡ್ತೀವಿ ಧ್ಯಾನ ಮಾಡುವಾಗ ನಾವು ಏಕಾಗ್ರತೆ ತರೋದಕ್ಕೋಸ್ಕರ ಏನ್ ಮಾಡ್ತೀವಿ? ಕಣ್ಣನ್ನ ಮುಚ್ತೀವಿ. ಆವಾಗಲೇ ತಾನೇ ನಮ್ಗೆ ಕಾನ್ಸಂಟ್ರೇಷನ್ ಬರೋದು. ಇಲ್ಲ ಅಂದ್ರೆ ಬೇರೆ ಮಕ್ಕಳೆಲ್ಲ ಏನ್ ಮಾಡ್ತಿದ್ರು ಧ್ಯಾನ ಮಾಡುವಾಗ? ಅಲ್ಲಿ ನೋಡ್ತಾ ಇದ್ರು, ಹಾವು ಬಂದಿದ್ದು ಗೊತ್ತಾಯ್ತು. ನರೇಂದ್ರನ್ ಗೊತ್ತಾಯ್ತಾ? ಗಮನ ಎಲ್ಲ ಒಳಗಡೆ ಇತ್ತು ಅಲ್ವಾ? ಅದಕ್ಕೋಸ್ಕರನೇ ನಾವು ಧ್ಯಾನ ಮಾಡುವಾಗ ಕಣ್ಣು ಮುಚ್ಚುವಂಥದ್ದು ಇದೇ ಗಮನ ಅಂದಿದ್ದು. ಈಗ ನೋಡೋಣ ಇನ್ನೊಂದ್ಸಲಿ. ರೆಡಿನಾ? ಮೋಸ ನಾನು ಮಾಡೋಕ್ಕಾಗಲ್ಲ ಇವಾಗ. ಗೊತ್ತಾಗೋಗಿದೆ ನಿಮಗೆ. ರೆಡಿ 1 2 3 ಗೋ. ಅಷ್ಟೇ ಅಲ್ವಾ? ಯಾವಾಗಲೂ ಒಂದು ಸಲ ತಪ್ಪು ಮಾಡ್ಬೋದು, ಆದರೆ ಪದೇ ಪದೇ ತಪ್ಪು ಮಾಡಿದ್ರೆ ಏನಂತಾರೆ? ಫೂಲ್ಸ್ ಅಂತಾರೆ. ಮೂರ್ಖರು ಅಂತ, ಬುದ್ಧಿ ಇಲ್ಲ ಇವ್ರಿಗೆ ಅಂತಾರೆ ಅಲ್ವಾ? ಅದರಿಂದ ಅಕಸ್ಮಾತ್ ಒಂದ್ಸಲಿ ತಪ್ಪಾದ್ರೂ ಪರವಾಗಿಲ್ಲ, ಮತ್ತೆ ಮತ್ತೆ ತಪ್ಪು ಆಗಬಾರ್ದು ಅಂತ. ಆಯ್ತು. ಓಕೆ, ಎಲ್ಲ ಕೂತ್ಕೊಳ್ಳಿ.